my dear students, welcome you all to PW Kannada channel. ಈ ವಿಡಿಯೋದಲ್ಲಿ I am going to analyze a chemistry CET paper from academic year 2019 to 23. So you're all ready? Let's get started. So ಕೆಮಿಸ್ಟ್ರಿ CET ಪೋರ್ಷನ್ಸ್ ಅಂತ ಹೇಳಿ ಬಂದಾಗ ತುಂಬಾ ಜನ ಮಕ್ಕಳು 12th ಪೋರ್ಷನ್ಸ್ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಕಂಫರ್ಟಬಲ್ ಆಗಿರ್ತಾರೆ, ಬಿಕಾಸ್ ಅವರು ಬೋರ್ಡ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ಕೊಳ್ಳುವಂತಹ ಆ ಒಂದು ಸ್ಟೇಜ್ನಲ್ಲಿದ್ದಾರೆ. ಬಟ್ ಈ ಟೈಮ್ನಲ್ಲಿ ಅವರು 11th ಕೆಮಿಸ್ಟ್ರಿ ಪೋರ್ಷನ್ಸ್ನ ಮರ್ತಿರ್ತಾರೆ. ಹಾಗಾಗಿ CETಗೆ ಯಾವ ಪೋರ್ಷನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ, ಲುಕ್ ಎಟ್ ದ ರೇಂಜ್ ಆಫ್ ಕ್ವೆಶನ್ಸ್ ದೇ ವಾಸ್ ಸ್ಟಿಲ್ ಲಾಸ್ಟ್ ಇಯರ್. ಔಟ್ ಆಫ್ 60 40ರಿಂದ 45 ಕ್ವೆಶನ್ಸ್ ಅವರು ಸೆಕೆಂಡ್ ಇಯರ್ ಕೆಮಿಸ್ಟ್ರಿ ಪೋರ್ಷನ್ಸ್ನಿಂದ ಆಯ್ಕೆ ಮಾಡ್ಕೊಂಡಿದ್ರು. ಹಾಗೂ 15ರಿಂದ 20 ಕ್ವೆಶನ್ಸ್ನ ಅವರು 11th ಪೋರ್ಷನ್ಸ್ನಿಂದ ಆಯ್ಕೆ ಮಾಡ್ಕೊಂಡಿದ್ರು. ಬಟ್ ಈ ಇಯರ್ನಲ್ಲಿ ಸರ್ಪ್ರೈಸ್ ಕಾದಿದೆ, ಬಿಕಾಸ್ ಸಿಲೆಬಸ್ ರಿಡಕ್ಷನ್ ಆಗಿರೋದ್ರಿಂದ ಈ ಒಂದು ರೇಂಜ್ ಆಫ್ ಕ್ವೆಶನ್ಸ್ ನಾವೇನು ನೋಡಿದ್ವಿ ಟಿಲ್ ಲಾಸ್ಟ್ ಇಯರ್ ಮೇ ವೇರಿ ಆಗಬಹುದು. ಆಯ್ತಾ, ವೇರಿ ಆಗಬಹುದು. ಎನಿವೇಸ್, ಚಾಪ್ಟರ್ ಅನಾಲಿಸಿಸ್ಗೆ ಬಂದಾಗ ತುಂಬ ಜನ ಮಕ್ಕಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಈ ಇಯರ್ನಲ್ಲಿ ಯಾವ ಸಿಲೆಬಸ್ಗೆ ಸ್ಟಿಕ್ ಆನ್ ಆಗಬೇಕು ಅಂತ ಹೇಳಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಥೆಂಟಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಸಿಲೆಬಸ್ KA ವೆಬ್ಸೈಟ್ನಿಂದ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಸೊ ಅಲ್ಲಿವರೆಗೂ ಕೂಡ ಅವ್ರು ಯಾವಾಗ ರಿಲೀಸ್ ಮಾಡ್ತಾರೋ ಡೆಫಿನೆಟ್ಲಿ ವಿ ವಿಲ್ ಲೆಟ್ ಯು ನೋ ಅಬೌಟ್ ದ ಸಿಲೆಬಸ್, ಇನ್ಫಾರ್ಮೇಷನ್ ಆನ್ ಸಿಲೆಬಸ್. ಅಲ್ಲಿವರೆಗೂ ಕೂಡ ನಮ್ಮ 2024 ಅಕಾಡೆಮಿಕ್ ಇಯರ್ಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ನಲ್ಲಿ ಯಾವುದೆಲ್ಲ ಚಾಪ್ಟರ್ನ ಮೆನ್ಷನ್ ಮಾಡಿದರೆ 11th ಹಾಗೂ 12thನಲ್ಲಿ ಫೋಕಸ್ ಓನ್ಲಿ ಆನ್ ದೋಸ್ ಚಾಪ್ಟರ್ಸ್ ಆ್ಯಂಡ್ ಸಾಲ್ವ್ ಮೋರ್ ಕ್ವೆಶನ್ಸ್ ಫ್ರಮ್ ದೋಸ್ ಚಾಪ್ಟರ್ಸ್. ಇವಾಗ ಟೈಮ್ ಏನಕ್ಕಿದೆ, ನೀವು ಯಾವುದಕ್ಕೆ ಯುಟಿಲೈಸ್ ಮಾಡ್ಕೊಳ್ಬೇಕು? ಟು ಸಾಲ್ವ್ ಮೋರ್ ಕ್ವೆಶನ್ಸ್. ಅರ್ಥ ಆಯ್ತಾ? ಸೊ ಸಾಲಿಡ್ ಸ್ಟೇಟ್ ಅಂತ ಹೇಳುವ ಚಾಪ್ಟರ್ ಈ ಇಯರ್ನಲ್ಲಿ ನಿಮಗಿಲ್ಲ. ಸೊ ಲಾಸ್ಟ್ ಇಯರ್ವರೆಗೂ ಆ ಚಾಪ್ಟರ್ ಇತ್ತು. ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ನೀವು ನೋಡ್ತಾ ಇದ್ದೀರಾ ಬೋರ್ಡ್ನಲ್ಲಿ 4 and 3 ಅಂತ ಹೇಳೋ ರೇಂಜ್ನಲ್ಲಿ. ಸೊಲ್ಯೂಷನ್ ಈ ಚಾಪ್ಟರ್ ಬೋರ್ಡ್ಸಿಗೆ ನಿಮಗೆ ಈ ಇಯರ್ನಲ್ಲಿ ಇದೆ, ಹೌದಾ? ಸೊಲ್ಯೂಷನ್ ಇದೆ, ಎಲೆಕ್ಟ್ರೋಕೆಮಿಸ್ಟ್ರಿ ಇದೆ, ಕೆಮಿಕಲ್ ಕೈನೆಟಿಕ್ಸ್, ಸರ್ಫೇಸ್ ಕೆಮಿಸ್ಟ್ರಿ, ಅಗೇನ್ ಐಸೋಲೇಷನ್ ಈ ಚಾಪ್ಟರ್ ಈ ಇಯರ್ನಲ್ಲಿ ಬೋರ್ಡ್ಸ್ಗೆ ಅವರು ರಿಮೂವ್ ಮಾಡಿದ್ದಾರೆ. P ಬ್ಲಾಕ್ನ ಕೂಡ ಕಂಪ್ಲೀಟ್ ಎಂಟೈರ್ ಚಾಪ್ಟರ್ ನಿಮಗೆ ಬೋರ್ಡ್ಸ್ನಲ್ಲಿ ರಿಮೂವ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಇವಾಗ ಗಮನ ಹರಿಸಬೇಕಾಗಿಲ್ಲ. ಅಪ್ಡೇಷನ್ಸ್ ವಿ ವಿಲ್ ಗಿವ್ ಯು ಲೇಟರ್. D&F ಬ್ಲಾಕ್ ಅಂತ ಹೇಳುವ ಚಾಪ್ಟರ್ ಈ ಇಯರ್ನಲ್ಲಿ ಇದೆ, ಫೋಕಸ್ ಮೋರ್ ಆನ್ ಇಟ್. ಕೋಆರ್ಡಿನೇಷನ್ ಕಂಪೌಂಡ್ಸ್, ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋರಿನ್ಸ್ ಇಯರ್ನಲ್ಲಿ ಇದೆ ನಿಮಗೆ. ಮತ್ತೆ ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್, ಅಮೈನ್ಸ್, ಬಯೋಮಾಲಿಕ್ಯೂಲ್ಸ್ ಇಲ್ಲಿವರೆಗೂ ಕೂಡ ಚಾಪ್ಟರ್ಸ್ ಈ ಇಯರ್ನಲ್ಲಿ ಬೋರ್ಡ್ ಎಕ್ಸಾಮ್ಗೆ ಇರೋದ್ರಿಂದ ಈ ಚಾಪ್ಟರಿಂದ ಮ್ಯಾಕ್ಸಿಮಮ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಪಾಲಿಮರ್ಸ್ ಅಂಡ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಬೋರ್ಡ್ಸ್ನಲ್ಲಿ ಈ ಸಲ ಅವ್ರು ರಿಮೂವ್ ಮಾಡಿದ್ದಾರೆ ಈ ಚಾಪ್ಟರ್ಸ್ಗಳನ್ನ. ಲಾಸ್ಟ್ ಇಯರ್ನಲ್ಲಿ ಇತ್ತು, ಈ ಇಯರ್ನಲ್ಲಿ ಇಲ್ಲ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಬೋರ್ಡ್ ಸಿಲೆಬಸ್ ಇನ್ಫಾರ್ಮೇಷನ್ ಆನ್ 12th ಕೆಮಿಸ್ಟ್ರಿ ಪೋರ್ಷನ್. ನಂಬರ್ ಆಫ್ ಕ್ವೆಶನ್ಸ್ ನೋಡಿ, ಸೊಲ್ಯೂಷನ್ಸ್ನಲ್ಲಿ ಮ್ಯಾಕ್ಸಿಮಮ್ ಅಪ್ ಟು 5 ಕ್ವೆಶನ್ಸ್ ಕೇಳಿದ್ದಾರೆ. ಅಕಾಡೆಮಿಕ್ ಇಯರ್ 2022ನಲ್ಲಿ ಮಿನಿಮಮ್ ರೇಂಜ್ ಬಂದು 2, ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಮ್ಯಾಕ್ಸಿಮಮ್ 4, ಮಿನಿಮಮ್ 3, ಕೆಮಿಕಲ್ ಕೈನೆಟಿಕ್ಸ್ನಲ್ಲೂ ಕೂಡ ದ ಸೇಮ್ ರೇಂಜ್ ಗೋಸ್. ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ಮ್ಯಾಕ್ಸಿಮಮ್ 3 ಕ್ವೆಶನ್, ಮಿನಿಮಮ್ 2 ಕ್ವೆಶನ್. ನಂತರ D&F ಬ್ಲಾಕ್ ಆ್ಯಂಡ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ತುಂಬ ಕನೆಕ್ಟಿವ್ ಚಾಪ್ಟರ್ಸ್ ಇದೆರಡೂ ಕೂಡ. ಸೊ ಅಲ್ಲೂ ಕೂಡ ದ ರೇಂಜ್ ಇಸ್ 4 and 3 ಟಿಲ್ ಲಾಸ್ಟ್ ಅಕಾಡೆಮಿಕ್ ಇಯರ್. ಹ್ಯಾಲೋ ಆಲ್ಕಿನ್ಸ್ನಲ್ಲಿ ದ ಮ್ಯಾಕ್ಸಿಮಮ್ ರೇಂಜ್ ವಾಸ್ 4, ಬಟ್ ಲಾಸ್ಟ್ ಇಯರ್ನಲ್ಲಿ ದೇ ವಾಸ್ ಓನ್ಲಿ 1 ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. ಆಲ್ಕೋಹಾಲ್ಸ್ನಲ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಕೇಳಿದ್ದಾರೆ. ದ ಲಾಸ್ಟ್ 2 ಸೀಕ್ವೆಂಟ್ ಇಯರ್ನಲ್ಲೂ ಕೂಡ 4 and 4 ಅಂತ ಹೇಳಿ ಕೇಳಿದ್ದಾರೆ ಅವರು. ನೆಕ್ಸ್ಟ್ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ನಲ್ಲಿ ಇನ್ ಒನ್ ಆಫ್ ದ ಅಕಾಡೆಮಿಕ್ ಇಯರ್ 2021 ಮ್ಯಾಕ್ಸಿಮಮ್ 6 ಕ್ವೆಶನ್ಸ್ ಕೇಳಿದ್ರು ಆ ಚಾಪ್ಟರ್ನಲ್ಲಿ. ಬಟ್ ಲಾಸ್ಟ್ ಇಯರ್ನಲ್ಲಿ 4, 3 ಅಂದರೆ ದ ನಂಬರ್ ಆಫ್ ಕ್ವೆಶನ್ಸ್ ಆ ಮ್ಯಾಕ್ಸಿಮಮ್ ರೇಂಜ್ ಅದೇ ಥರ ಇದೆ. ಸೊ ದಿಸ್ ಚಾಪ್ಟರ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಅಮೈನ್ಸ್ನಲ್ಲಿ ಮ್ಯಾಕ್ಸಿಮಮ್ 3, ಮಿನಿಮಮ್ 2 ಕ್ವೆಶನ್ಸ್. ಬಯೋಮಾಲಿಕ್ಯೂಲ್ಸ್ ಲಾಸ್ಟ್ ಇಯರ್ 4 ಕ್ವೆಶನ್ಸ್ ಕೇಳಿದ್ರು, ದ ರೇಂಜ್ ಇಸ್ 2 ಅಂತ ಹೇಳಿ, 2, 3 ಅಂತ ಹೇಳಿ. ದೆನ್ ದ ರೆಸ್ಟ್ ಆಫ್ ದ ಚಾಪ್ಟರ್ಸ್ ಇವಾಗ ಸದ್ಯಕ್ಕೆ ನಾವು ಅದರ ಬಗ್ಗೆ ಗಮನ ಹರಿಸೋದು ಬೇಕಾಗಿಲ್ಲ. ಲೆಟ್ಸ್ ಫೋಕಸ್ ಆನ್ ದ ಚಾಪ್ಟರ್ಸ್ ವಿಚ್ ಆರ್ ದೇ ಫಾರ್ ಬೋರ್ಡ್ ಎಕ್ಸಾಮಿನೇಷನ್. ಅದೇ ಥರ 11th PU ಸಿಲೆಬಸ್ ಬಂದಾಗ ಈ ಇಯರ್ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇದೆ. ಸೊ ಕ್ವೆಶನ್ಸ್ಗಳು ವೇರಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು 60 ಕ್ವೆಶನ್ಸ್ನಲ್ಲಿ ಕೆಲವೊಂದು ಕ್ವೆಶನ್ 2-3 ಚಾಪ್ಟರ್ಗೆ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಲಾಸ್ಟ್ ಇಯರ್ನಲ್ಲೂ ಕೂಡ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳೋ ಚಾಪ್ಟರ್ ಲಾಸ್ಟ್ ಇಯರ್ನಲ್ಲಿ ಇತ್ತು. ಸೊ ಟೆಂಪ್ರೇಚರ್ ರಿಲೇಟೆಡ್ ಕ್ವೆಶನ್ ಅದು ಫಸ್ಟ್ ಚಾಪ್ಟರ್ಗೂ ಕನೆಕ್ಟೆಡ್, ಸೆಕೆಂಡ್ ಚಾಪ್ಟರ್ಗೂ ಕನೆಕ್ಟೆಡ್ ಆಗಿತ್ತು. ಹಾಗಾಗಿ ನಂಬರ್ ಆಫ್ ಕ್ವೆಶನ್ಸ್ ನಾನು ಪ್ರತಿ ಚಾಪ್ಟರ್ನಲ್ಲಿ ಏನು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀನಿ ಅದು ವೇರಿ ಆಗುತ್ತೆ. ಪ್ರತಿ ಇಯರ್ನಲ್ಲೂ ಕೂಡ ವೇರಿಯೇಷನ್ಸ್ ನೀವು ನಿಮಗೆ ಕಂಡು ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ ನಾನಿಲ್ಲಿ. ಸೊ ಎನಿವೇಸ್, ಕೆಮಿಸ್ಟ್ರಿ ಲಾಸ್ಟ್ ಇಯರ್ 1 ಕ್ವೆಶನ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ. ಸ್ಟ್ರಕ್ಚರ್ ಆಫ್ ಆಟಮ್ ಈ 2 ಚಾಪ್ಟರ್ ಕೂಡ ಈ ಇಯರ್ನಲ್ಲೂ ಕೂಡ ಬೋರ್ಡ್ ಎಕ್ಸಾಮ್ಗೆ ಇದೆ ನಿಮಗೆ. ಸೊ ಹಾಗಾಗಿ ಲುಕ್ ಎಟ್ ದ ವೇರಿಯೇಷನ್. ಎಲ್ಲ ಇಯರ್ನಲ್ಲೂ ಕೂಡ ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಕ್ಚುಲಿ ಕಾಂಪಿಟೇಟಿವ್ ಪರ್ಸ್ಪೆಕ್ಟಿವಿಂದ ನೋಡೋದಾದ್ರೆ. ಸೊ ಡೆಫಿನೆಟ್ಲಿ ಒಂದು ಕ್ವೆಶನ್ ಬಂದೇ ಬರುತ್ತೆ ಆ ಚಾಪ್ಟರಿಂದ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನಲ್ಲಿ ಲಾಸ್ಟ್ ಇಯರ್ನಲ್ಲಿ 2, ಅದಕ್ಕಿಂತ ಹಿಂದಿನ ಇಯರ್ನಲ್ಲಿ 3, ಈ ಥರ ಈ ಒಂದು ರೇಂಜ್ ಆಫ್ ಕ್ವೆಶನ್ಸ್ನ ಕೇಳಿದರೆ. ಆ್ಯಂಡ್ ದಿಸ್ ಚಾಪ್ಟರ್ ಇಸ್ ವೆರಿ 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 ಇಂಪಾರ್ಟೆಂಟ್.
ಸೊ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ನಲ್ಲಿ ಪ್ರತಿ ಇಯರ್ನಲ್ಲೂ ಕೂಡ ಕ್ವೆಶನ್ಸ್ ಅಂತೂ ಕೇಳಿದರೆ ಲಾಸ್ಟ್ 2 ಇಯರ್ನಲ್ಲಿ ಅಂದರೆ 2022 ಆ್ಯಂಡ್ 2023 1 and 1 ಅಂತ ಹೇಳೋ ಕ್ವೆಶನ್ಸ್ ಅಂದರೆ ದ ರೇಂಜ್ ಇಸ್ ಜಸ್ಟ್ 1. ಮ್ಯಾಕ್ಸಿಮಮ್ 3 ಕ್ವೆಶನ್ಸ್ ಕೇಳಿದ್ರು ಇನ್ 2020 ಇಯರ್ ಅಕಾಡೆಮಿಕ್ ಇಯರ್ನಲ್ಲಿ. ಆಲ್ ಸೆಟ್. ಸ್ಟೇಟ್ಸ್ ಆಫ್ ಮ್ಯಾಟರ್ ಈ ಸಲ ನಿಮ್ಮ ಬೋರ್ಡ್ ಎಕ್ಸಾಮ್ನಲ್ಲಿ ಈ ಚಾಪ್ಟರ್ ಇಲ್ಲ. ಥರ್ಮೋಡೈನಮಿಕ್ಸ್ನಲ್ಲಿ ಎವ್ರಿ ಇಯರ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಚಾಪ್ಟರ್ ಇದು ಥರ್ಮೋಡೈನಮಿಕ್ಸ್. ಎಲ್ಲ ವರ್ಷದಲ್ಲೂ ಕೂಡ ಒಂದೊಂದು ಕ್ವೆಶನ್ ಕೇಳಿದ್ದಾರೆ. ಬಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಏನೋ. ಇಕ್ವಿಲಿಬ್ರಿಯಂ ಅ ಲೆಂತಿ ಚಾಪ್ಟರ್, ಅದರಲ್ಲಿ ಕೆಮಿಕಲ್ ಇಕ್ವಿಲಿಬ್ರಿಯಂ, ಅಯಾನಿಕ್ ಇಕ್ವಿಲಿಬ್ರಿಯಂ 2 ಪಾರ್ಟಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದೊಂದು ಕ್ವೆಶನ್ಸನ್ನು. ಸೊ ಲಾಸ್ಟ್ ಇಯರ್ನಲ್ಲೂ ನೀವು ಒಬ್ಸರ್ವ್ ಮಾಡಿ ಇಕ್ವಿಲಿಬ್ರಿಯಂನಲ್ಲಿ ಪ್ರತಿ ವರ್ಷ ಅಂತ ಹೇಳಿದರೆ 2020ರಿಂದ 2023 ಕೂಡ ಪ್ರತಿ ವರ್ಷ 2 ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಇಟ್ ಇಸ್ ಲೈಕ್ ಕಣ್ಮುಚ್ಚಿ ನೀವು ಈ ವರ್ಷ ಕೂಡ 2 ಕ್ವೆಶನ್ಸ್ ಅಥವಾ 2ಕ್ಕಿಂತ ಜಾಸ್ತಿ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಕಾಸ್ ಆಫ್ ದ ಸಿಲೆಬಸ್ ರಿಡಕ್ಷನ್. ನೆಕ್ಸ್ಟ್ ರೆಡಾಕ್ಸ್ ರಿಯಾಕ್ಷನ್ ಬಂದಾಗ ವೆರಿ ಇಂಪಾರ್ಟೆಂಟ್, ಕನೆಕ್ಟೆಡ್ ಟು ಯೋರ್ 12th ಚಾಪ್ಟರ್. ಇಲ್ಲೂ ಕೂಡ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನಲ್ಲಿ ದ ಕಾನ್ಸಂಟ್ರೇಷನ್ ಟರ್ಮ್ ಏನು ಓದ್ತೀರಾ ಅದು ಸೊಲ್ಯೂಷನ್ ಚಾಪ್ಟರ್ಗೂ ಕೂಡ ಕನೆಕ್ಟೆಡ್ ಆಗಿದೆ ಅಲ್ವಾ. ಹಾಗಾಗಿ ಈ ಕನೆಕ್ಟಿವ್ ಚಾಪ್ಟರ್ಸ್ ಏನಿರುತ್ತೆ ತುಂಬ ಚೆನ್ನಾಗಿ ಓದ್ಕೊಳ್ಳಿ, 2 ಕಡೆ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಸೊ ರೆಡಾಕ್ಸ್ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ ಸ್ಟೇಟನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಕೆಲವೊಂದು ಕ್ವೆಶನ್ಸ್ಗಳು ಕೇಳಿದ್ರು ಲಾಸ್ಟ್ ಇಯರ್ನಲ್ಲಿ. ಆ್ಯಂಡ್ ಇಟ್ ವಾಸ್ ಮೋರ್ ಕನೆಕ್ಟೆಡ್ ಟು ಪಿ ಬ್ಲಾಕ್ ಚಾಪ್ಟರ್. ಲಾಸ್ಟ್ ಇಯರ್ನಲ್ಲಿ ಪಿ ಬ್ಲಾಕ್ ಇತ್ತು. ಈ ಇಯರ್ನಲ್ಲಿ ಪಿ ಬ್ಲಾಕ್ ಅಂತ ಹೇಳುವ ಚಾಪ್ಟರ್ ನಿಮ್ಮ ಸಿಲೆಬಸ್ಸಿಂದ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಬಟ್ ಇನ್ ಮೇಜರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆ ಚಾಪ್ಟರ್ನ ಇನ್ಕ್ಲೂಡ್ ಮಾಡಿದ್ದಾರೆ. KA ಸಿಲೆಬಸ್ನ ಹೇಳೋವರೆಗೂ ಕೂಡ ವೆಯ್ಟ್ ಮಾಡೋಣ. ಓಕೆ, ಅದರ ಬಗ್ಗೆ ಮಾತಾಡೋದು ಇವಾಗ ಬೇಡ. ಹೈಡ್ರೋಜನ್ ಚಾಪ್ಟರ್ ಇವಾಗ ತೆಗೆದಿದ್ದಾರೆ ನಿಮ್ಮ ಸಿಲೆಬಸ್ನಿಂದ. S ಬ್ಲಾಕ್ ಕೂಡ ನಿಮ್ಮ ಸಿಲೆಬಸ್ನಿಂದ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಸೊ ಈ 2 ಚಾಪ್ಟರ್ನ ನೀವು ಫೋಕಸ್ ಮಾಡುವಂತಹ ಅವಶ್ಯಕತೆ ಕಡಿಮೆ ಅಂತ ಹೇಳ್ತೀನಿ. ಎನಿವೇಸ್ ಯಾವ ಚಾಪ್ಟರ್ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ ಅದನ್ನು ನೀವೇನು ಮಾಡಬೇಕು, ಥರೋ ಆಗಿ ಫೋಕಸ್ ಮಾಡಿ ಆ್ಯಂಡ್ ಸಾಲ್ವ್ ಮೋರ್ ಕ್ವೆಶನ್. ನಿಮ್ಗೆ ಗೊತ್ತಾಯ್ತು ಇವಾಗ ರೆಡಾಕ್ಸ್ ರಿಯಾಕ್ಷನಿಂದ, ಇಕ್ವಿಲಿಬ್ರಿಯಂನಿಂದ, ಥರ್ಮೋಡೈನಮಿಕ್ಸ್ನಿಂದ, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ನಿಂದ ಅನ್ಅವಾಯ್ಡಬಲಿ 1 ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿ, ಹೌದಾ. ಸೊ ದ ರೇಂಜ್ ಅಗೈನ್ ಐಮ್ ಟೆಲಿಂಗ್ ಯು ಮೇ ವೇರಿ. ಪಿ ಬ್ಲಾಕ್ ಅಂತ ಹೇಳಿ ಬಂದಾಗ 13 and 14 ಎಲಿಮೆಂಟ್ಸ್ ಅದು ಕೂಡ ನಿಮ್ಮ ಈ ಇಯರ್ ಬೋರ್ಡ್ ಸಿಲೆಬಸ್ನಲ್ಲಿ ಕಂಪ್ಲೀಟ್ ರಿಮೂವ್ ಆಗಿದೆ ಈ ಒಂದು ಪೋರ್ಷನ್. ಹಾಗಾಗಿ CETಗೆ ನಾವು ಕಾದ್ ನೋಡೋಣ ಅವರು ಆ್ಯಡ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ಲೆಟ್ಸ್ ವೇಟ್ ಫಾರ್ ಇಟ್. ಬಟ್ ಟಿಲ್ ದೆನ್ ನಿಮ್ಮ ಬೇಸಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ತುಂಬ ಚೆನ್ನಾಗಿ ಓದ್ಕೊಳ್ತೀರಾ. ಇದು ಮತ್ತು ಕಾರ್ಬನ್ ಇದು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ದ 4th ಚಾಪ್ಟರ್, ಈ 2 ಚಾಪ್ಟರ್ನ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಾ ನೀವು ಅಂತ ಹೇಳಿದ್ರೆ ಎನಿ ಟಾಪಿಕ್ ರಿಲೇಟೆಡ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿ ಆಗಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬೇಸಿಕ್ಸ್ ಯಾವುದು ಅಂತ ಹೇಳಿದ್ರೆ ಒಂದು ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಇದರಲ್ಲಿ ಹೈಬ್ರಿಡೈಸೇಷನ್ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಇದೆ. ಇನ್ನೊಂದು ಬಾಂಡಿಂಗ್, ಬಾಂಡ್ ನೇಚರ್, ಬಾಂಡ್ ಎನರ್ಜಿ ಬಗ್ಗೆ ತಿಳ್ಕೊಳ್ತೀರಾ ಅಲ್ಲಿ. ಆ್ಯಂಡ್ ಆಲ್ಸೋ ಆಲ್ ದ ಟೆಕ್ನಿಕ್ಯಾಲಿಟೀಸ್ ಅಥವಾ ಬೇಸಿಕ್ ಟರ್ಮಿನಾಲಜಿ ವಿಚ್ ಯು ಲರ್ನ್ ಇನ್ ದಿಸ್ ಚಾಪ್ಟರ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಕ್ವೆಶನ್ಸ್ 1, 1, 1, 2 ಇಲ್ಲಿ ವೇರಿ ಆಗುತ್ತೆ ಮಕ್ಕಳು. ಯಾಕಂದರೆ ಈ ಚಾಪ್ಟರ್ಸ್ ಕನೆಕ್ಟೆಡ್ ಟು ದ ಸೀಕ್ವೆನ್ಸ್ ವೈಸ್ ಇರುವಂತಹ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೂ ಕೂಡ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಗೂ ಕೂಡ ಇದು ಕನೆಕ್ಟೆಡ್ ಆಗಿರೋದ್ರಿಂದ ಕ್ವೆಶನ್ಸ್ನ ನೀವು ರಿಲೇಟ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಹೈಡ್ರೋಕಾರ್ಬನ್ಸ್ ಅಗೇನ್ ವೆರಿ ಡೀಪ್ಲಿ ಕನೆಕ್ಟೆಡ್ ಟು ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸ್ ಅಲ್ವಾ. ಸೊ ಕ್ವೆಶನ್ಸ್ ಎವ್ರಿ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 1, 2, 2, 1 ಅಂತ ಹೇಳಿ. ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಈ ಸಲ ಇಲ್ಲ ನಿಮಗೆ. ಲಾಸ್ಟ್ ಇಯರ್ನಲ್ಲಿ ಎಸ್ ದೇರ್ ವಾಸ್ ಕ್ವೆಶನ್, ರಿಲೇಟೆಡ್ ಕ್ವೆಶನ್. ಇದನ್ನು ನಾನು ಪಿ ಬ್ಲಾಕಿಗೆ ಹಾಕೊಂಡಿದ್ದೆ. ಲಾಸ್ಟ್ ಇಯರ್ನಲ್ಲಿ ಕೇಳಿದ್ರು ಕ್ವೆಶನ್ಸನ್ನು. ಸೊ ನಂಬರ್ ಆಫ್ ಕ್ವೆಶನ್ಸ್ ಇಂಟರ್ ಕನೆಕ್ಟೆಡ್ ಇರೋದ್ರಿಂದ ಚಾಪ್ಟರ್ನಲ್ಲಿ ಅಲ್ಲಿ ಇಲ್ಲಿ 1-2 ವೇರಿಯೇಷನ್ಸ್ ಬರುತ್ತೆ ಪ್ರತಿ ಅಕಾಡೆಮಿಕ್ ಇಯರ್ನಲ್ಲೂ ಕೂಡ. ತುಂಬ ಪ್ರಿಸೈಸ್ಡ್ ಅಂತ ನಾನು ಹೇಳಲ್ಲ, ಬಟ್ ಇಟ್ ಆಲ್ವೇಸ್ ಗಿವ್ ಯು ಏನು ಹೇಳ್ಬೋದು, ಒಂದು ಐಡಿಯಾ. ಈಗ ಐಡಿಯಾನೇ ಇಲ್ಲ ಅಂತ ಹೇಳೋ ಮಕ್ಕಳಿಗೆ ಒಂದು ಐಡಿಯಾ ಕೊಡುತ್ತೆ. ಓಕೆ, ಈ ಥರ ಕ್ವೆಶನ್ಸ್ ಕೇಳಿದ್ರು, ನಾನು ಇಂತಿಂಥ ಚಾಪ್ಟರ್ಗೆ ಪ್ರಿಪೇರ್ ಆಗಬೇಕು ಅಂತ ಹೇಳುವಂತಹ ಐಡಿಯಾವನ್ನು ಈ ಒಂದು ಪೋರ್ಷನ್ ನಿಮಗೆ ಕೊಡ್ತಾ ಹೋಗುತ್ತೆ. ಈ ಒಂದು ಟಾಪಿಕ್ ನಿಮಗೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಲೆಟ್ ಮಿ ನೋ ಎನಿ ಕನ್ಫ್ಯೂಷನ್ಸ್ ಯು ಮೇ ಡೀಲ್. ಅಥವಾ ನಿಮಗೆ ಈ ವಿಡಿಯೋ ನೋಡಿದ ನಂತರ ಏನಾದರೂ ಕನ್ಫ್ಯೂಷನ್ಸ್ ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಲೆಟ್ ಮಿ ನೋ. ಐ ಮೈಟ್ ಮೇಕ್ another video to answer all your questions. So definitely I'll meet you in another video. Until then, take care students. Bye bye.